ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾರ. ಆತ್ಮೀಯರೇ, ವಕ್ಫ್ ಅಂದ ತಕ್ಷಣ ನಿಮಗೂ ಏನಪ್ಪ ಇದು ಮತ್ತೆ ಯಾಕೆ ಚರ್ಚೆ ಶುರು ಆಯಿತು ಅನ್ನಿಸ್ಬೋದು. ಕಾಯ್ದೆಯಂತೆ ಮಾಡಿ ಹೋಗೋದು ಬಿಟ್ಟಿದ್ದಾರೆ. ಅದರಲ್ಲಿ ಮೋದಿ ಶಾರ್ ಅವರಂತೆ ಮಾಯ ತಮ್ಮ ಅಲ್ಪಮತದ ಸರ್ಕಾರ ಇದ್ದರೂ ಸಹ ತಮ್ಮ ಇಬ್ಬರೂ ಮಿತ್ರ ಪಕ್ಷವನ್ನು NDAದಲ್ಲಿ ಮಿತ್ರ ಪಕ್ಷಗಳನ್ನು ಹೇಗೋ ಮ್ಯಾನೇಜ್ ಮಾಡಿ ವಕ್ಫ್ ಪಾಸ್ ಮಾಡ್ಕೊಂಡ್ಬಿಟ್ರು. ಇನ್ನು ಇದು ಯಾಕೆ ಈಗ ಮಾಡಿದ್ರಿ? ಈಗ ಎಲ್ಲರಿಗೂ ಒಂದು ಕುತೂಹಲ. ಯಾಕಪ್ಪ ಅಂದ್ರೆ ವಕ್ಫ್ ಯಾವುದೇ ಕಾನೂನು, ವಿಶೇಷವಾಗಿ ಇದಕ್ಕೆ RSS ಅಂತ ಹೇಳ್ಕೊಳ್ಳುವಂಥ ಬೆಂಬಲ ಇಲ್ಲ ಒಳಗಿಂದೊಳಗೆ ಅನ್ನೋದು ನಾವು ಕೇಳ್ತಾ ಇದ್ದೀವಿ. ಯಾಕಂತಂದ್ರೆ ನಿಧಾನಕ್ಕೆ RSS ಪರಿಸ್ಥಿತಿಗೆ ಅನುಗುಣವಾಗಿ ಬದಲಾವಣೆಗಳು ಮಾಡ್ಕೊಳ್ತಾ ಇದೆ ಅನ್ನೋದು ನಾವು ಸೂಕ್ಷ್ಮ ಮೇಲಿಂದ ಹೇಳ್ತಾನೆ ಬಂದಿದ್ದೀವಿ. ಆ ನೆಲೆಯಲ್ಲೇ ಇರ್ಬೋದು, ಅದು ವಿನೋದ ಕಾನೂನು ಇರ್ಬೋದು. ಯಾಕಂದರೆ ವಕ್ಫ್ ಅಷ್ಟೊಂದು ಪ್ರಭಾವಿ ಅಲ್ಲ. ಯಾಕಂದರೆ ಅದರ ನಂತರ ಮತ್ತೊಂದು ಮಾತನ್ನು ಬರೆದಿದ್ದರು ನಮ್ಮ RSS ಮುಖವಾಣಿಯಲ್ಲೇ. ನಿಮ್ಗೆ ಗೊತ್ತದ ಯಾವುದು ಅಂತ ಹೇಳೋ ಅವಶ್ಯಕತೆ ಇಲ್ಲ. ಆದರೂ ಆರ್ಗನೈಸರ್ದಲ್ಲೇ ಬರೆದರು, ಈ ವಕ್ಫ್ಗಿಂತಲೂ ಹೆಚ್ಚಿಗೆ ಆಸ್ತಿ ಕ್ರಿಶ್ಚಿಯನ್ ಚರ್ಚ್ಗಳಲ್ಲಿದೆ, ಕ್ಯಾಥಲಿಕ್ ಚರ್ಚ್ಗಳಲ್ಲಿದೆ ಅಂತ ಹೇಳಿಕೊಟ್ರು. ನಿಜವಾಗಿ ಒಮ್ಮೆ ಮುಂಡ್ರೆ ಅನ್ನಿಸ್ತದೆ. ನಾವು ಇಲ್ಲಿವರೆಗೆ ಕೇಳ್ತಾ ಇದ್ದೀವಿ, ಕೆಲವೊಂದಕ್ಕೆ ಡಾಕ್ಯುಮೆಂಟ್ಸ ನೋಡ್ಲಿಕ್ಕೆ ಹೋಗೋದಿಲ್ಲ, ಇನ್ನೊಬ್ರು ಹೇಳಿದ ಮೇಲೆ ಭರೋಸೆ ಮೇಲೆ ಮಾತಾಡ್ತಾ ಇರ್ತೀವಿ. ಈ ವಕ್ಫದ್ ಭಾಳದರಿ ಜಮೀನು, ಡಿಫೆನ್ಸ ಮತ್ತು ರೈಲ್ವೆ ಬಿಟ್ಟರೆ ಅದು ಹೆಚ್ಚದಂತ ಹೇಳ್ತಾಯಿದ್ರು. ಅದು ಯಾರಾದ್ರೂ ಕಸ್ಕೊಂಡಿದ್ದಾರೆ ಭೂಮಿ ಅಂತ ಹೇಳ್ತಾಯಿದ್ರು. ಹೌದು, ಅವ್ರ ಕಾಲದಲ್ಲೇ ಗೆದ್ದಿದ್ರು, ಅವ್ರು ಇಡೀ ದೇಶವನ್ನು ತೊಗೊಂಡಿದ್ದಾರೆ, ಇಲ್ಲ ಅಂತಲ್ಲ. ಅದನ್ನು ಮುಂದುವರಿಸ್ಕೊತ ಹೋಗುವಂಥದ್ದು. ಇವತ್ತು ಇಡೀ ದೇಶ ಸಂಪತ್ತೆಲ್ಲ ವಕ್ಫ್ ಆಗೋದು ಅಂತೇಳಿ ಸಿಕ್ಕಾಪಟ್ಟೆ ವೈರಲ್ ಆಗುವಂಥ ವಿಡಿಯೋಗಳನ್ನ ಬಿಟ್ಟು ಎಷ್ಟೋ ಜನರ ಮೈಂಡನ್ನು ಬ್ರೈನ್ ವಾಶ್ ಮಾಡಿಬಿಟ್ರು. ಬ್ರೈನ್ ವಾಶ್ ಮಾಡಲಿ, ಏನು ಅಡ್ಡಿ ಇಲ್ಲ, ಇರುವಷ್ಟು ಇರ್ತದೆ, ಅದು ಆ ಮಾತು ಬೇರೆ. ಬಟ್ ಇಲ್ಲಿವರೆಗೆ ಹೇಳ್ತಾ ಇರೋದು ವಕ್ಫದ ಆಸ್ತಿ ಭಯಂಕರ ಅಂತೇಳಿ. ವಕ್ಫ್ ಅಂದ್ರೆ ಏನಪ್ಪ? ದಾನ ಮಾಡೋದು. ಯಾವುದೇ ಧರ್ಮದವರು ದಾನ ಮಾಡ್ಬೋದು, ಒಳ್ಳೆಯ ಕೆಲಸಕ್ಕಾಗಿ, ಬಡವರಿಗೆ ಶಿಕ್ಷಣಕ್ಕಾಗಿ, ಆರೋಗ್ಯಕ್ಕಾಗಿ ಖರ್ಚು ಮಾಡುವಂಥದ್ದು, ನಮಾಜ್ಗಾಗಿ, ಅವ್ರ ದೇವರ ನಂಬಿಕೆಯನ್ನು ಉಳಿಸ್ಕೊಂಡು ಹೋಗೋದಕ್ಕಾಗಿ ಮಾಡುವಂಥ ಒಂದು ಕೆಲಸಪ್ಪ. ದೇವರ ಕೆಲಸ ಅನ್ನೋ ಉಪಯೋಗ ಆಗ್ತಿದ್ದು. ವಿಶೇಷವಾಗಿ ಅವರು 10ನೇ ಶತಮಾನದಿಂದ 16, 17ನೇ ಶತಮಾನದವರೆಗೆ, 18ನೇ ಶತಮಾನದವರೆಗೆ ಇಲ್ಲ, ಅಲ್ಲಿವರೆಗೆ ನಮ್ಮ ಆಳಿಕೆ ಮುಂದುವರ್ಸ್ಕೊಂಡ್ಬಂದವರು. ಬಹದ್ದೂರ್ ಶಾ ಜಫರ್ವರೆಗೆ ಅನೇಕ ಸುಲ್ತಾನರು ಬಂದು ದೇಶವನ್ನು ಆಳಿದ್ದಾರೆ, ಸಾಕಷ್ಟು ಭೂಮಿಯನ್ನು ನೋಡ್ಕೊಂಡಿದ್ದಾರೆ, ಇಲ್ಲಂತಲ್ಲ, ಗೆದ್ದಿದ್ರು ಅವ್ರು ನಮ್ಮನ್ನು. ಈ ಒಂದು ಸಂದರ್ಭದಲ್ಲಿ ಅವ್ರು ಹೆಚ್ಚಾಗಿ ತಿನ್ನಿಸ್ಕೊಳ್ಳಲ್ಲ. ಅದ ನಂತರ ಬಂದು ಬ್ರಿಟಿಷರು 200-250 ವರ್ಷ ಆಳಿದರು. ಅವರು ಹಂಗೆ ತಮ್ಮ ಚರ್ಚ್ಗಳಿಗೆ, ತಮ್ಮ ಶಿಕ್ಷಣಕ್ಕೆ, ಇದಕ್ಕೆ ಕೆಲಸಕ್ಕೆ, ಆಧ್ಯಾತ್ಮಿಕ ವರ್ಕ್ ನಾವು ಅಂತೀವಿ, ಆ ತಮ್ಮ ಧಾರ್ಮಿಕ ಕೆಲಸಗಳಿಗೆ ಕನ್ವರ್ಷನ್ ಮಾಡೋ ಸಲುವಾಗಿ ಮತ್ತೆ ಅದಕ್ಕೆ ಆಸ್ತಿ ಬೇಕಾಗ್ತಾ ಇತ್ತು, ಅವ್ರು ಚರ್ಚ್ಗಳಿಗೆ ಮಾಡಿಬಿಟ್ಟಿದ್ರು ಅವರು. ಇವತ್ತು ಅದನ್ನು ಹೇಳ್ತಾ ಇದ್ದಾರೆ, ಮತ್ತೊಂದು ಹೊಸ ರೂಪ ಹಿಡಿಬೇಕಂತೇಳಿ. ಬಟ್ ಅದು ಪ್ರಾಬ್ಲಮ್ ಆಗೋಂಕಂದ ತಕ್ಷಣ ಅದನ್ನು ಬದಿಗೆ ಸರಿಸಿಬಿಟ್ರು. ಆ ಮಾತು ಬೇರೆ. ಯಾಕೆಂತಂದರೆ ಇದು ಮತ್ತೊಂದು ಹೊಸ ರೂಪ ಹಿಡಿತದೆ. ಮತ್ತಷ್ಟು ಈ BJP ಬದಲು ಮತ್ತು ಇದು ನಮ್ಮ RSS ಬದಲ ಕೆಟ್ಟ ಅಭಿಪ್ರಾಯ ಜನರಲ್ಲಿ ಮೂಡ್ತದೆ. ಮತ್ತು ಜನ ಈಗೇನೋ ಒಂದು ಸ್ವಲ್ಪ ವಿಶ್ವಾಸ ಇಟ್ಟು ಬರ್ತಾ ಇದ್ದಾರೆ, ಇದು ನಮ್ಗೆ ಲಾಸ್ ಆಗ್ತದಂತೆ ಹಿಂಸರಿಸ್ತದೆ ಅಂತ ಕಾಣ್ತದೆ. ಆ ಒಂದು ಈ ಚರ್ಚದ ಬಗ್ಗೆ ಮಾತಾಡ ಬಂದು ಈ ಎಲ್ಲ ನೆಲೆಯಲ್ಲಿ ಜನರಿಗೆ, ಜನಸಾಮಾನ್ಯರಿಗೆ, ಅದರಲ್ಲೂ ಹಿಂದೂ ವಿಶೇಷವಾಗಿ ಇವರು ನಿಮ್ಗೆ ಗೊತ್ತಿಲ್ಲ, ಧ್ರುವೀಕರಣ ಮಾಡಿಕೊಳ್ಳುವಂಥದ್ದು. ಇಲ್ಲಿವರೆಗೆ ಆ ಧ್ರುವೀಕರಣದಿಂದ, ಹಿಂದುತ್ವದ ಧ್ರುವೀಕರಣದಿಂದ ಗೆಲ್ತಾ ಬಂದರು ಕಳೆದ 10 ವರ್ಷಗಳಿಂದ. ಆರಂಭದಲ್ಲಿ ಏನೋ ಹೇಳಿದರು, ಅಭಿವೃದ್ಧಿ ಅದು ಇದು ಅಂತೇಳಿ ಭಾಳ ದೊಡ್ಡ ಮಾತಾಡಿದರು. ನಾವು 2 ಕೋಟಿ ಉದ್ಯೋಗ ಕೊಡ್ತೀವಿ 1 ವರ್ಷಕ್ಕೆ ಅಂತ ಹೇಳಿದರು. ಮತ್ತು ಪ್ರತಿ ಬಡವನಿಗೆ 15 ಲಕ್ಷ ರೂಪಾಯಿಗಳನ್ನ ಅವ್ರ ಖಾತೆಗೆ ಹಾಕ್ತಿದ್ದೇ ಇದ್ದರು. ಇಲ್ಲದೆಲ್ಲ ಆಶ್ವಾಸನೆ ತೋರಿಸಿದ್ರು, ಗೆದ್ದರು. 2014ರಾಗ, 2019ರಾಗ ಅದು ಒಂದು ಸ್ವಲ್ಪ ಕಡಿಮೆ ಆಗ್ತಾ ನಡೆದಿತ್ತು. ಅದಕ್ಕೆ ನಿಧಾನಕ್ಕೆ ಮತ್ತೊಂದೇನೋ ಧರ್ಮದ ನೆಲೆಗಟ್ಟೆ ಒಂದಿಷ್ಟು ದಾಳ ಉಳಿಸಿದರು. ಅದೇ ಕಾಲಕ್ಕೆ ಮತ್ತೊಂದಿಷ್ಟೇನೋ ಡಿಮೊನರೈಸೇಷನ್ ಮಾಡೋದು, ಮತ್ತೇನೋ ಮಾಡಿ ಜನರ ಮನಸ್ಸು ಗೆಲ್ಲುವಂಥ ಪ್ರಯತ್ನ ಮಾಡಿದರು. ಅವು ಗೆದ್ದರು 19ರಲ್ಲೇ. ಆದರೆ 2024ರಲ್ಲಿ ಪೂರ್ಣ ಬಹುಮತ ಬರಲಿಲ್ಲ. 400 ಪಾರ್ ಸಾಕಷ್ಟು ಹೇಳಿದರು, ಏನೆಲ್ಲ ಮಾಡೋ ಪ್ರಯತ್ನ ಮಾಡಿದ್ರು, ಆಗಲಿಲ್ಲ. ಆದರೂ ಗೌರ್ಮೆಂಟ್ ಮಾಡಿದ್ದಾರೆ. ಈಗ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಪ್ಪ ಅಂದ್ರೆ, ಇದು ಹಿಂದುತ್ವ ಕಾರಣ ನಡೀಲಿಲ್ಲ ಅಂದ ತಕ್ಷಣ ಹೊಸ ರೂಪದಲ್ಲಿ ವಕ್ಫ್ ತೊಗೊಂಬಂದು ಅದರ ಮೂಲಕವಾಗಿ ಮುಸಲ್ಮಾನರನ್ನು ದೂರ ಮಾಡುವಂಥದ್ದು, ಹಿಂದೂಗಳು ಒಂದು ಕಡೆ ಆಗುವಂಥ ಮಾಡೋದು. ಯಾಕಂದ್ರೆ ಇನ್ನು ಮುಂಬರುವ ಬಿಹಾರದ ಎಲೆಕ್ಷನ್ ಆಗಿರ್ಬೋದು, ಉತ್ತರ ಪ್ರದೇಶದ ಎಲೆಕ್ಷನ್ ಆಗಿರ್ಬೋದು, ಅದೇ ಕಾಲಕ್ಕೆ ನಮ್ಮ ಏನಪ್ಪ ವೆಸ್ಟ್ ಬೆಂಗಾಲ್ದ ಚುನಾವಣೆ ಆಗಿರ್ಬೋದು, ಆಸಾಮ್ದಾಗಿರ್ಬೋದು, ಒಂದರಿಂದ ಒಂದು ಇದಾವೆ ರೀ. ಇಲ್ಲೆಲ್ಲ 20%, 22%, 17%, 22% ಮುಸಲ್ಮಾನರಿದ್ದಾರೆ ಎಲ್ಲ ಏರಿಯಾಗಳಲ್ಲೇ. ಇವರೆಲ್ಲರ ಜೊತೆಗೆ ಹಿಂದುಳಿದವ್ರು ಕೂಡಿ ಫೋಟೋ ಹಾಕಿದ್ದಾರೆ, ನಿಶ್ಚಿತವಾಗಿಯೂ ಕಾಂಗ್ರೆಸ್ ಲಾಭ ಆಗ್ತದೆ.
ಅದಕ್ಕೆ ಹಿಂದೂಗಳನ್ನು ಬಟ್ಟೆ ಹೆಂಗೆ ಎತ್ತೋ ಗಟ್ಟೆಗೆ ಹೇಳಿದ್ರಲ್ಲ ಒಂದು ಮಾಡೋ ಸಲುವಾಗಿ ವಕ್ಫ್ ತೊಗೊಂಬಂದ ಹಿಂದೂಗಳಲ್ಲಿ ನೋಡಿ ಅವ್ರದ್ದೆಲ್ಲ ಬಿಡಿಸಿದ್ರು ನಿಮಗೆ ಆಸ್ತಿ ಅನ್ನೋಂಗಿರ್ಬೋದು ಮತ್ತೇನೋ ಇರ್ಬೋದು, ಸ್ವಲ್ಪ ದ್ವೇಷನೂ ಅದು ಇಲ್ಲಂತಲ್ಲ, ಧಾರ್ಮಿಕವಾಗಿ ಅದನ್ನು ಸದುಪಯೋಗ ಮಾಡ್ಕೋಬೇಕಂತ ವಿಚಾರ ಮಾಡಿದ್ರೆ ಇದು 80-20 ಅಷ್ಟಾಗಲಿ ಅಥವಾ ರಾಮ ಮಂದಿರಷ್ಟಾಗಲಿ 370 ಅಷ್ಟಾಗಲಿ ಪ್ರಭಾವಿ ಆಗಲಿಲ್ಲ ಅನ್ನೋದು ಇತ್ತೀಚೆಗೆ ಅನಿಸ್ಲಿಕ್ಕಂಥ ಸರ್ವೆ ಮೂಲಕ. ಯಾಕಂದರೆ ಮಾಡಿದಪ್ಪ ನಾವು ಇದನ್ನು ಅನ್ನುವಂಥ ಪ್ರಸಂಗ ನಿರ್ಮಾಣ ಆಗಿದೆ. ಅದು ಕನ್ವಿನ್ಸ್ ಮಾಡೋದು ಭಾಳ ಕಷ್ಟ ಆಗ್ತಾಯಿದೆ. ಅದಕ್ಕಾಗಿನೇ 2ನೇ ಸಲ ಈ ಒಂದು ಕ್ಯಾಥೋಲಿಕ್ ಪಂಥದ ಚರ್ಚ್ಗಳ ಆಸ್ತಿ ಭಾಳದ ಅನ್ನೋದನ್ನ ಒಂದು 2 ದಿವಸ ಡಿಲೀಟ್ ಮಾಡಿಸಿ ಮುಗಿದ್ಬಿಟ್ರು ಅವರು. ಯಾರೋ ಒಬ್ಬರು ಎಲ್ಲದಕ್ಕೂ ಎಲ್ಲದೂ ಹಸ್ತಕ್ಷೇಪ ಅಂತ ಒಂದಿಷ್ಟು ಇರ್ತದೆ ಮೂಲಭೂತವಾಯ್ತೇನ ಅವ್ರು ಮಾಡಿದರು. RSS ಅವ್ರನ್ನ ತೆಗೆದು ಹಾಕಿಬಿಟ್ರು. ಇದು ಕಾಲಿದ ಅಂದ್ರೆ ಜನ ಗಾಬರಿ ಆಗ್ತಾಯಿದ್ರು. ಇವತ್ತು ಹೇಳ್ತಾ ಇದ್ದಾರೆ ಅವರು ವಕ್ಫ ಮೂಲಕ ಮುಸ್ಲಿಮ್ಸ್ ಹೇಳ್ತಾ ಇದ್ದಾರೆ, ಇವತ್ತು ನಮ್ಮ ಪಾಳೆ ನಾಳೆ ನಿಮ್ಮ ದಲಿತರ ಪಾಳೆ. ಯಾಕಂದರೆ ಅವರು ಎಲ್ಲ ಮೈನಾರಿಟಿಗಳನ್ನು, ಎಲ್ಲ ಅಲ್ಪಸಂಖ್ಯಾತರನ್ನು ಎಲ್ಲನೂ ಹೊರಗೆ ಹಾಕ್ತಾರೆ ಮತ್ತು ಅವ್ರು ದಲಿತ ವಿರೋಧಿಗಳು ಅನ್ನುವಂಥ ಪ್ರಚಾರ ಜೋರು ಇಳಿಸಿಬಿಟ್ಟಿದ್ದಾರೆ. ಮತ್ತು ಇನ್ನೊಂದು ಭಾಳ ನಾವು ಗಮನಿಸಬೇಕಾಗಿದ್ದು ಮುಸ್ಲಿಮ್ಸು, ಹಿಂದುಳಿದವರು ಮತ್ತು SC ST ಸಡನ್ನಾಗಿ ಒಬ್ಬರನ್ನು ನಂಬ್ತಾರಲ್ಲ, ಅಲ್ಲಿ ಅವ್ರ ವಿಶ್ವಾಸ ಅದ. ಯಾಕಂದರೆ ಅವರು ಮೇಲ್ವರ್ಣೀಯ ಜನರನ್ನು ನಂಬುವುದಿಲ್ಲ. ಅಲ್ಲಿ ಪ್ರಾಮಾಣಿಕವಾಗಿ ಮುಸಲ್ಮಾನರು ಏನು ಮಾಡ್ತಾ ಇದ್ದಾರೆ ಅಂದ್ರೆ ಇಸ್ಲಾಮಿಯತ್ ನಂಬಿದಂಥವರು ಈ ದಲಿತರಲ್ಲೇ ST ಕಾಡು ಜನರಲ್ಲಿ ನಮ್ಮ SCಗಳಲ್ಲೇ STಗಳಲ್ಲೇ ಮತ್ತು ಇನ್ನುಳಿದು OBC ಜನರಲ್ಲೇ ಮುಡಿಸ್ತಾ ಇದ್ದಾರೆ. ಇವತ್ತು ನನ್ನ ಪಾಳೆ ಆಗ್ಯದಪ್ಪ, ನಮ್ಗೆ ಬಂದಿದ್ದಾರೆ ಅವರು, ನಾಳೆ ನಿಮಗೆ ಬರ್ತಾರೆ ಹುಷಾರಂತೆ. ಹೀಗಾಗಿ ಏನು ಧ್ರುವೀಕರಣ ಆಗಬೇಕಾಗಿತ್ತು ಹಿಂದುತ್ವದ ನೆಲೆಗಟ್ಟಿನಲ್ಲೇ ವಕ್ಫದ ನೆಲೆಗಟ್ಟಿನಲ್ಲೇ ಅದು ಆಗ್ತಾಯಿಲ್ಲ. ಆದರೆ ಹಿಂದೆ ಆಗ್ಯೋದು ಇಲ್ಲ ಅಂದರೆ ಲಾಭ ಮಾಡ್ಕೊಂಡಿದ್ದಾರೆ ಅವರು. ಈ ತಲಾಖದ ಬಗ್ಗೆ ಆಗಿರ್ಬೋದು, ಮತ್ತೊಂದರ ಬಗ್ಗೆ ಆಗಿರ್ಬೋದು, ಲಾಭ ಆಗ್ಯದ ಅವ್ರಿಗೆ ಆ ದಿಶೆಯಲ್ಲಿ. ಯಾಕಪ್ಪ ಅಂತಂದ್ರೆ ಈ ಎಲ್ಲ ನೆಲೆಯಲ್ಲಿ ಇವತ್ತು ಹಿಂದುತ್ವದ ನೆಲೆಯಲ್ಲಿ ಮತ್ತೊಮ್ಮೆ ಕಾಡು ಆಳಬೇಕು, ಈ ಕಾಡನ್ನು ಉಳಿಸ್ಬೇಕು, ಈ ರಾಜ್ಯಗಳನ್ನು ಗೆಲ್ಲಬೇಕು ಅನ್ನೋಂಥ ಮಾತು ಮಾಡಿದರು. ಆದರೆ ಅದು ಈಗ ಅದು ಸಾಧ್ಯ ಇಲ್ಲೇನು ಅಂತ. ಅದ್ರ ವಿರುದ್ಧವಾಗಿ ಇನ್ನೊಂದೇನು ಬೆಳೀಲಿಕ್ಕತ್ತದಪ್ಪ ಅಂತಂದ್ರೆ ಇಲ್ಲ, ಮುಸ್ಲಿಂ ಸಂಘಟನೆಗಳು ಈ ಸಂದರ್ಭದಲ್ಲಿ ಎಲ್ಲ ಒಂದಾಗ್ತಾಯಿದ್ದಾರೆ. ಒಂದು ಹೊಸ್ತಾಗೋದಲ್ಲ, ಜೊತೆಗೆ ಹಿಂದುಳಿದ ಜನರನ್ನು ವಿಶ್ವಾಸ ತೆಗೆದುಕೊಳ್ತಾ ಇದ್ದಾರೆ, ಜೊತೆಗೆ SC ಜನರನ್ನು ವಿಶ್ವಾಸ ತೊಗೊಳ್ತಾ ಇದ್ದಾರೆ, ಅದರ ಜೊತೆಗೆ ಗಿರಿಜನರನ್ನು ವಿಶ್ವಾಸ ತೆಗೆದುಕೊಳ್ತಾ ಇದ್ದಾರೆ. ಹೀಗಾಗಿ ಮೈನಾರಿಟಿ ಪ್ಲಸ್ ಹಿಂದುಳಿದು ಪ್ಲಸ್ SC ST ಕೂಡಿದರೆ ಈ ಸಲ ಅದು ತೊಂದರೆ ಸ್ಟಾರ್ಟ್ ಆಗಿದೆ. ಯಾಕೆಂದರೆ ಎಲ್ಲ ಕಡೆನೂ ಒಂದು 2-3% ಅಥವಾ 5-6% ಡಿಫ್ರೆಂಟ್ಲೆ ಆಯ್ಕೆ ಆಗಿದ್ದಾರೆ ಈ 4 ರಾಜ್ಯಗಳಲ್ಲೇ. ಈಗಾಗಲೇ ಬಿಹಾರದ ಎಲೆಕ್ಷನ್ ಸಮೀಪ ಬಂದದ, ಅಲ್ಲಿ ಕಾಂಗ್ರೆಸ್ ದಿನಕ್ಕೆ ಬೆಳೀತಾ ಇದೆ. ಜೊತೆಗೆ RJD ಮುಸಲ್ಮಾನರು ಏಕೈಕ ಪಕ್ಷ ಅನ್ನುವಂಥದ್ದು ಆಗಿಬಿಟ್ಟದೆ ಅಲ್ಲೇ ನಮ್ಮ ತೇಜಸ್ವಿ ಯಾದವ್ ಅವ್ರದ್ದು. ವೆಸ್ಟ್ ಬೆಂಗಾಲ್ದಲ್ಲಂತೂ ಮೇಡಮ್ ಇದ್ದಾರೆ, ನಿಮಗೆ ಗೊತ್ತದ. ಆ ಮೇಡಮ್ ಇದ್ದವರು ಏನು ಬ್ಯಾನರ್ಜಿ ಅವರಂತ ಪೂರ್ಣ ಪ್ರಮಾಣದಲ್ಲಿ ಮುಸಲ್ಮಾನರು ಮತ್ತು ಹಿಂದುಗಳು ಹೊಂದಿಕೊಂಡು ಈ ಮೂಮೆಂಟನ್ನು ಮುಂದೆ ಮಾಡ್ತಾ ಇದ್ದಾರೆ. ಆಸಾಮದಲ್ಲಿ ಅದು ಪರಿಸ್ಥಿತಿ ಅಲ್ಲಿ ಹಂಗೆ ಬರ್ತಾ ಇದೆ. ಯಾಕಂದರೆ ಬೆಂಗಾಲದಿಂದ ಬಂದು ಅನೇಕ ಜನ ಇದ್ದಾರೆ. ಮತ್ತು ಸಪೋಸ್ ನಾವು ಏನಾದ್ರು BJP ಗೆಲ್ಲಿಸಿದ್ರೆ ನಮ್ಮನ್ನು ಓಡಿಸಲು ಭಯ ಅಲ್ಲದ. ಹೀಗಾಗಿ ಅದ್ರ ಜೊತೆಗೆ ವೆಸ್ಟ್ ಬೆಂಗಾಲು ಮತ್ತು ಆಸಾಮ್ ಪರಿಸ್ಥಿತಿ ಅದ, ವೆಸ್ಟ್ ಬೆಂಗಾಲ್ದು ಅದ. ಈ ಎಲ್ಲ ಕಡೆಗಳಲ್ಲಿ ಏನಾಗಿದೆಪ್ಪ ಅಂತಂದ್ರೆ ನಮ್ಮನ್ನು ಇವರು ಏನಪ್ಪ ಅಂದರೆ ಸೋತ್ರ ನಮಗೆ ಬದುಕಿಲ್ಲ ಅಂತ ತಿಳ್ಕೊಂಡು ಅವರೆಲ್ಲ ಒಂದಾಗಲಿಕ್ಕತ್ತಾರೆ. ಜೊತೆಗೆ ತಮ್ಮ ಜೊತೆಗೆ ಹಿಂದುಳಿದವ್ರನ್ನೆಲ್ಲ ಒಂದು ಮಾಡಿಸ್ಕೊಳಕ್ಕೆ ಇರ್ತಾರೆ. ಹೀಗಾಗಿ ಇವತ್ತು ಶಾ ಮತ್ತು ಮೋದಿ ಅವ್ರಿಗೆ ಗಾಬರಿ ಆಗಿದ್ದಾರೆ. ಜೊತೆಗೆ RSS ಮೌನ ಆಗ್ಯದ. ಈ ವಿಷಯ ಬೇಡಪ್ಪ ಈಗ ತುರ್ತಕ್ಕಂತಿಲ್ಲ, ಏನಾಗ್ತದೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಇದು ವಕ್ಫ್ ಇವರಿಗೆ ವರ ಆಗದ ಶಾಪ್ ಆಯ್ತಾ ಅನ್ನುವಂಥ ಮಾತು ಕೇಳಿ ಬರ್ತಾ ಇದ್ದಾವೆ. ಯಾವ ವಕ್ಫದಿಂದ ಹಿಂದೂಗಳನ್ನ ಒಂದು ಮಾಡಿಕೊಂಡು ಈ ಸಲ ಮತ್ತೆ ಆಯ್ಕೆ ಆಗ್ಬೇಕಂತ ಮಾಡಿದ್ರು, ಅದು ಈ ಸಲ ಸಾಧ್ಯ ಇಲ್ಲೇನೋ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ನೋಡು ಏನಾಗ್ತದೆ. ಬಂದು ಸಮೀಪದಲ್ಲೇ ಬಿಹಾರ್ ಬಂತು, ಉತ್ತರ ಪ್ರದೇಶ ಬಂತು, ಎಲ್ಲ ಅಷ್ಟೇ ಇಂಪಾರ್ಟೆಂಟ್ ಅದಾವೆ. ಅದ್ರ ಜೊತೆ ಆಸಾಮ್ ಬಂತು, ವೆಸ್ಟ್ ಬೆಂಗಾಲ್ ಬಂತು. ಇವ್ರು ನೋಡ್ಕೊಂಡು ಮುಂದೆ ನೋಡ್ರಿ ಆಯಿತು. ಬಟ್ ಈಗಿನ ಮಟ್ಟಿಗೆ ಮಾತ್ರ ವಕ್ಫ್ ಇದ್ದಿದ್ದು BJPಗೆ ವೈರಿ ಆಗುವ ಎಲ್ಲ ಲಕ್ಷಣಗಳು ಕಾಣ್ತಾ ಇದ್ದಾವೆ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಲಿಕ್ಕೆ ಹೋಗ್ಬೇಡ್ರಿ. H60 ನ್ಯೂಸ್ ಅರ್ಥದ ಸಿದ್ದರಾಮಯ್ಯ ಸತ್ಯದ ಕೈಗಂಡೆ ವಂದನೆಗಳು.